ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ.
ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಎರಡನೇ ವಾರ ಅಂದರೆ 6ರಿಂದ 12ನೇ ತಾರೀಕು ಜುಲೈ 2026ರವರೆಗೂ ಯಾವೆಲ್ಲ ರೀತಿ ಇರುತ್ತೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಅದೆಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಇಲ್ಲಿ ವೃಷಭ ರಾಶಿಯವರ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಯಾಕೋ ಚಿಂತೆ ಜಾಸ್ತಿ ಇರುತ್ತೆ, ಊಹೆ ಜಾಸ್ತಿ ಇರುತ್ತೆ ಮತ್ತು ಬದಲಾದ ಸಮಯಕ್ಕಾಗಿ ನೀವು ಏನೋ ಚರ್ಚೆ ಮಾಡುವಂಥದ್ದು ಇರುತ್ತೆ. ಅಂದರೆ ಸ್ವಲ್ಪ ಕಾಲಹರಣ ಈ ವಾರ ವೃಷಭ ರಾಶಿಯವರು ಬರೀ ಮಾತಿನಲ್ಲಿ, ಕ್ರಿಯೆಗಿಂತ ಮಾತಿಗೆ ಬೆಲೆ ಜಾಸ್ತಿ, ಬರೀ ಬೇಡದೇ ಇರೋ ವಿಷಯಗಳ ಬಗ್ಗೆನೇ ಮಾತನಾಡುವಂಥದ್ದು, ಸ್ವಲ್ಪ ಸೋಮಾರಿತನ ಈ ವೃಷಭ ರಾಶಿಯವರಿಗೆ ಈ ವಾರ ಅಂಟಿಕೊಳ್ಳುವಂತಹ ಪ್ರಮೇಯ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಗಳಲ್ಲಿ ಅಂದರೆ ನಿಮ್ಮ ಒಂದು ದಿನನಿತ್ಯದ ಕಾರ್ಯಗಳಾಗಿರ್ಬೋದು, ಕೌಟುಂಬಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಯಾವುದೇ ಕಾರ್ಯಗಳಲ್ಲಾಗಿರಲಿ ಸ್ವಲ್ಪ ಸ್ಲೋ ಆಗಿ ನಡೆಯುವಂಥದ್ದು ಇರುತ್ತೆ, ಆಸಕ್ತಿ ಕಡಿಮೆ ಇರುತ್ತೆ ಮತ್ತು ಸಮಯ ಯಾಕೋ ನನ್ನ ಪರವಾಗಿ ಇಲ್ಲ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಕಾರ್ಯಕ್ರಮಗಳನ್ನು ನೀವು ನಿಧಾನವಾಗಿ ಮೂವ್ ಮಾಡುವಂಥದ್ದು ಈ ಒಂದು ವಾರದಲ್ಲಿ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾದ ವಿವಾದಗಳಿಂದ ದೂರ ಇರಲು ಪ್ರಯತ್ನ ಮಾಡ್ತೀರಾ. ಅಂದರೆ ಅಯ್ಯೋ ಬೇಡ ಬಿಡಪ್ಪ ಯಾಕೆ ಬೇಕು ಅವ್ನ ಸವಾಸ ಅಂತೇಳಿ ನೀವೇ ದೂರ ಸರಿದು ಬಿಡ್ತೀರಾ. ಕೆಲವೊಮ್ಮೆ ಏನಾಗುತ್ತೆ, ನೀವು ದೂರ ಸರಿದ್ರೂ ಆ ಒಂದು ವ್ಯಕ್ತಿ ಯಾಕೆ ನನ್ನ ನೋಡಿದರೆ ಭಯ ಬೀಳ್ತಾ ಇದೆಯಾ, ಏನಾಯಿತು, ಯಾಕೆ ಹೀಗೆ ಹಾಗೆ ಅಂತ ಸ್ವಲ್ಪ ದರ್ಪದಿಂದ ವರ್ತನೆ ಮಾಡಿದಾಗ ನಿಮ್ಮ ರೌದ್ರಾವತಾರ ತೋರಿಸುವಂಥದ್ದಾಗತ್ತೆ. ಅಂದರೆ ಬೇಡ ಅಂತ ಸೈಲೆಂಟ್ ಆಗಿರುವಂಥವ್ರು ವೈಲೆಂಟಾಗಿ ವರ್ತನೆ ಹಾಕುವಂಥದ್ದಾಗತ್ತೆ. ಅಂದರೆ ತುಂಬ ಕೋಪ ಆ ವ್ಯಕ್ತಿಯ ಜೊತೆ ವಾದ ವಿವಾದದ ಜೊತೆ ಕೈ ಮಿಲಾಯಿಸುವಂಥಕ್ಕೂ ಹೋಗುವಂಥದ್ದಾಗುತ್ತೆ ವೃಷಭ ರಾಶಿಯವತ್ತು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅನಿರೀಕ್ಷಿತವಾದ ಖರ್ಚುಗಳು, ಪ್ರಯಾಣಗಳು ಈ ವಾರ ಬಲವಾಗಿ ವೃಷಭ ರಾಶಿಯವರಿಗೆ ಬರುವಂಥದ್ದಾಗುತ್ತೆ. ಅನಿರೀಕ್ಷಿತ, ಅನ್ಎಕ್ಸ್ಪೆಕ್ಟೆಡ್, ನೀವೇನು ಗೆಸ್ಸೆ ಮಾಡಿರಲ್ಲ, ಇದರಿಂದ ಸ್ವಲ್ಪ ನಿಮಗೆ ಚಿಂತನೆ ಆಗುತ್ತೆ. ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಈ ಒಂದು ರೀತಿಯಲ್ಲಿ ಹೋಗೋಣ ಅಂತೇಳಿ, ಬಟ್ ಆ ಎಲ್ಲ ಖರ್ಚುಗಳು ನಿಮಗೆ ತುಂಬ ಬೇಜಾರು ಅನಿಸ್ಬಿಡುತ್ತೆ. ಅಯ್ಯೋ ಮಾಡಬಾರ್ದಾಗಿತ್ತು, ಸುಮ್ಮನೆ ಖರ್ಚು ಮಾಡಿಬಿಟ್ಟ ಅಂತ ಇದು ಮಾಡ್ಕೊಳ್ತೀರಾ. ಇನ್ನು ಕೋರ್ಟು ಕಚೇರಿಗಳು ಒಂದು ಸ್ವಲ್ಪ ವಿಷಯಗಳು ಏನಾದರೂ ಇದ್ದರೆ ಶುಭ ವಾರ್ತೆ ಸಿಗುವಂಥದ್ದು ಇರುತ್ತೆ. ಅಂದರೆ ಅದಕ್ಕೇನೋ ಡಾಕ್ಯುಮೆಂಟ್ಸ್ ಬೇಕಾಗಿರತಕ್ಕಂಥದ್ದು ಸಿಕ್ಕಿರುವಂಥದ್ದಾಗಿರ್ಬೋದು, ಅಥವಾ ಲಾಯರು ಇಲ್ಲ ಒಂದು ಸ್ವಲ್ಪ ಕಾಂಪ್ರಮೈಸಿಗೆ ಬರ್ತಾ ಇದ್ದಾರೆ, ಬಂದು ಮಾತನಾಡುವಂಥ ಅವಕಾಶ ಸಿಕ್ಕರೆ ಮಾತನಾಡ್ತೀರಾ, ಅಥವಾ ಏನೋ ಅವರು ಒಂದು ಪ್ಲ್ಯಾನಿಂಗ್ ಇರುತ್ತಲ್ಲ ಅದು ನಿಮಗೆ ತಿಳಿಸುವಂಥದ್ದಾಗುತ್ತೆ. ನಿಮಗೆಲ್ಲೋ ಒಂದು ರೀತಿ ಖುಷಿ, ಏನಾದರೂ ಒಂದು ವ್ಯವಸ್ಥೆ ಆಗ್ಬೋದು ಅಂತೇಳಿ. ಇನ್ನು ಅದರ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ತಾರೆ. ಯಾಕೆಂದರೆ ಇಲ್ಲಿ ಸೋಮಾರಿತನ ಆಗ್ತಾ ಇದೆ, ಕೆಲಸ ಸ್ವಲ್ಪ ಸ್ಲೋ ನಡೀತಾ ಇದೆ, ನಿಮಗೆ ಅದು ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಸ್ವಲ್ಪ ಏನು ಮಾಡ್ತೀರಾ, ಚೇಂಜಸ್ ಮಾಡ್ಕೊಳ್ತೀರಾ. ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ವೇಗ ಸಿಗುವಂತೆ ನೋಡಿಕೊಳ್ಳುವಂಥದ್ದು ಆಗುತ್ತೆ. ಇನ್ನು ಅನಿರೀಕ್ಷಿತವಾದ ಖರ್ಚುಗಳು ಬಂದಾಗ ನಾನು ಮುಂಚೆನೇ ಹೇಳಿದ ಹಾಗೆ ಒತ್ತಡಕ್ಕೊಳಗಾಗ್ತೀರಾ, ಅಥವಾ ಕೋಪ ತಾಪಗಳನ್ನು ಏನು ವ್ಯಕ್ತಪಡಿಸ್ತಾ ಇರ್ತೀರಲ್ಲ ಬೇಜಾರಾಗಿ. ಸೊ ಅದು ಏನಾಗುತ್ತೆ, ಬೇರೆಯವರಿಗೆ ಸ್ವಲ್ಪ ಘಾಸಿಗೊಳಿಸುತ್ತೆ, ಸ್ವಲ್ಪ ಸಂಬಂಧಗಳನ್ನು ದೂರ ಮಾಡುತ್ತೆ, ಅಥವಾ ಏನಂತೀರ ಮನಸ್ತಾಪಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಪೀಠೋಪಕರಣಗಳ ಖರೀದಿ ಈ ವಾರ ನಡೆಯುವಂಥದ್ದಾಗುತ್ತೆ. ಎಲ್ಲೋ ಡಿಸ್ಕೌಂಟು, ಭಾರಿ ಡಿಸ್ಕೌಂಟು, ಅಥವಾ ಏನಂದರೆ ನನಗಿಷ್ಟೇ ಆಗೋಗ್ಬಿಡ್ತು, ನಾನು ತೊಗೊಂಡ್ಬಿಟ್ಟೆ, EMI ಕಡಿಮೆ ಆಯಿತು, ಅಥವಾ ಏನೋ ಭರ್ಜರಿ ಆಫರ್ ನಡೀತಾ ಇತ್ತು, ಇದೆಲ್ಲ ಒಂದಿಷ್ಟು ಮಾತುಗಳು ಅಥವಾ ಏನಂತೀರ ಬೇರೆಯವ್ರ ಪ್ರಶ್ನೆಗಳು ಕೇಳಿದಾಗ ನೀವು ಹೇಳುವಂಥದ್ದು. ಬಟ್ ಅದು ಸ್ವಲ್ಪ ಯಾಕೋ ಅಧಿಕವಾದ ಖರ್ಚಿನೊಂದಿಗೆ ನೀವು ಮನೆಗೆ ತೆಗೆದುಕೊಂಡು ಬರ್ತೀರಾ. ಮನೆಯ ಸದಸ್ಯರು ಸ್ವಲ್ಪ ಯಾಕೋ ನಿಮ್ಮ ಜೊತೆ ವಾದ ವಿವಾದಗಳಿಗೆ ಇಳಿತಾರೆ. ಇದೆಲ್ಲ ನಿಮ್ಗೆ ಬೇಕಿತ್ತಾ, ಇದು ಯಾಕೆ ತೊಗೊಂಡು ಬಂದು, ಬೇರೆ ಬೇರೆ ಖರ್ಚುಗಳು ಬೇಕಾದಷ್ಟಿದೆ, ಅದನ್ನು ನಿಭಾಯಿಸಬಹುದಾಗಿತ್ತು, ಅಥವಾ ಈ ಒಂದು ದುಡ್ಡಿನಲ್ಲಿ ಅದನ್ನು ತೆಗೆದುಕೊಂಡ್ರೆ ಸ್ವಲ್ಪ ಎಲ್ಲ ನಿನಗೆ ಭಾರ ಕಡಿಮೆ ಆಗ್ತಾ ಇತ್ತು, ಈಗ ಯಾವುದು ಈ ಮನೆಯಲ್ಲಿ ಇಲ್ವಾ, ಇದೆಯಲ್ಲ ಅದೇನಾದರೂ ತೊಂದರೆ ಕೊಡ್ತಾ ಇದೆ, ಹೀಗೆ ಸ್ವಲ್ಪ ಅವರದೇ ಆದಂಥ ಧಾಟಿಯಲ್ಲಿ ಮಾತನಾಡುವಂಥದ್ದಾಗಿರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಬೇಜಾರು ಅನಿಸುತ್ತೆ, ಮನೆ ಅಲಂಕಾರಕ್ಕೆ ತಂದದ್ದು ಇವ್ರಿಗೆ ಇಷ್ಟ ಆಗೋದಿಲ್ಲ, ಹಾಗೆ ಹೀಗೆ ಅಂತ ನೀವು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡುವಂಥದ್ದಾಗುತ್ತೆ. ನನ್ನ ದುಡ್ಡು, ನನ್ನ ಹಕ್ಕು, ಯಾಕೆ ನೀವು ಸುಮ್ಮನೆ ಇದರಲ್ಲಿ ಮೂಗು ತೋರಿಸ್ತೀರಾ ಅನ್ನೋ ಒಂದು ಮಾತುಗಳಿಂದ ಸ್ವಲ್ಪ ಬೇಜಾರು ಮನಸ್ತಾಪಗಳು ಕುಟುಂಬ ಸದಸ್ಯರ ಜೊತೆ ಇದರಲ್ಲಿ ನಡೆಯುತ್ತೆ. ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಈ ವಾರದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಪ್ರಮೇಯ ಇರುತ್ತೆ. ಅಂದರೆ ಸ್ವಲ್ಪ ಜ್ವರಾದಿಗಳು, ಮನಸ್ಸಿಗೆ ಬೇಜಾರಾದಾಗ ಆಫ್ ಹೆಡ್ಡೇಕು, ಏನೋ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆರೋಗ್ಯದಲ್ಲಿ ಆಗುವಂಥದ್ದು ಇರುತ್ತೆ. ಇನ್ನು ದೇಹಕ್ಕೆ ಅತಿಯಾದ ಆಯಾಸ ಉಂಟಾಗಿ ಒಂದು ದಿನ ರೆಸ್ಟ್ ತಗೋಬೇಕಂತ ನಿಮಗೆ ಅನಿಸುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ವೃಷಭ ರಾಶಿಯವರು ಈ ವಾರ ಸ್ವಲ್ಪ
ಈ ಖರ್ಚು ವೆಚ್ಚಗಳ ಬಗ್ಗೆ ಕಡಿವಾಣ ಹಾಕೋದು ತುಂಬ ಉತ್ತಮ. ಅಥವಾ ಈ ಬೇಡದೇ ಇರುವ ಪೀಠೋಪಕರಣಗಳು ತೆರೆದೇ ಇರೋದೇ ಉತ್ತಮ. ಯಾಕೆಂದರೆ ಕುಟುಂಬ ಸದಸ್ಯರ ಬೆಂಬಲ ಇಲ್ಲ ಅಂದರೆ ನೀವು ಸಸ್ಪೆನ್ಸು ಅಥವಾ ಸರ್ಪ್ರೈಸು ಯಾವುದಕ್ಕೂ ಬೆಲೆ ಇಲ್ಲದಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ನಿಮಗೆ ಊಟ ತುಂಬ ರುಚಿಕರವಾದಂಥ ಭೋಜನ ಸಿಗುವಂಥದ್ದಾಗಿತ್ತು. ನಿಮ್ಮ ಒಂದು ಹಳೆಯ ಏನೋ ಒಂದು ಗೆಳೆಯ ಅಥವಾ ನೆಂಟರು ಸಿಕ್ಕಿರ್ತಾರೆ, ಅವರೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ, ಇದಕ್ಕೆ ನನಗೆ ಬನ್ನೇಪ್ಪ ಭಾಳ ದಿನ ಆಯಿತು ಅಂತೇಳಿ ಒಳ್ಳೆ ಊಟ ಕೊಡಿಸ್ತಾರೆ. ಸೊ ಹಾಗಾಗಿ ಈ ವಾರ ವೃಷಭ ರಾಶಿಯವರಿಗೆ ಒಳ್ಳೆ ಭೋಜನ, ಪ್ರಿಯವಾದ ಭೋಜನ, ನಿಮ್ಮದೇ ಆದಂತಹ ಪ್ರಿಯವಾದ ಭೋಜನ ಸಿಗುವಂಥದ್ದು ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನಿಮಗೆ ಸ್ವಲ್ಪ ಈ ಭೋಜನ ಜೊತೆಗೆ ಒಂದಿಷ್ಟು ಉಡುಗೊರೆಗಳು ಸಿಗುವಂಥದ್ದು ಇದೆ. ಸೊ ಇದೆಲ್ಲ ನಿಮಗೆ ಈ ವಾರ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ವೃಷಭ ರಾಶಿಯವರಿಗೆ ಸಾಧ್ಯವಾದಷ್ಟು ಗಣೇಶ ದೇವರ ಆರಾಧನೆ ಮಾಡಿ, ಗಣೇಶ ದೇವರ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಹಾಗೂ ಅನ್ನದಾನವನ್ನು ಮಾಡಿ. ಈ ವಾರ ಸ್ವಲ್ಪ ಅವಶ್ಯಕತೆ ಇರುವವರಿಗೆ ಅಥವಾ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಮತ್ತು ಮಾನಸಿಕವಾಗಿರತಕ್ಕಂತಹ ಒತ್ತಡಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ವೃಷಭ ರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.